ಸೊ ನಾವು ಯೂಟ್ಯೂಬ್ ಒಳಗ ನಾವು ವಿಡಿಯೋ ಹ್ಯಾಂಗ್ ಮಾಡಬೇಕು ಅಂಡ್ ನಮಗೆ ಯೂಟ್ಯೂಬ್ ದುಡ್ಡು ಹ್ಯಾಂಗ್ ಕೊಡ್ತದ, ನಮಗೆ ಅದ್ರಲ್ಲಿ ಅರ್ನಿಂಗ್ ಹ್ಯಾಂಗ್ ಆಯ್ತದ ಅಂತ ನನಗೆ ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮ್ದಾಗ ನನಗೆ ಡಿ ಎಮ್ ಮಾಡ್ಲಕತ್ತಾರಿ. ಸೊ ನಿಮ್ದೇನು ಡೌಟ್ ಅದಲ್ಲ ಅದು ನಾನು ಕ್ಲಿಯರ್ ಮಾಡ್ತೀನಿ. ಯೂಟ್ಯೂಬ್ ಒಳಗ ನಮಗೆ ಅರ್ನಿಂಗ್ ಹ್ಯಾಂಗ್ ಆಯ್ತದ ಹ್ಯಾಂಗಿಲ್ಲ ಅದ್ರ ಬಗ್ಗೆ ನಿಮ್ಮನ್ನ ತಿಳಿಸ್ತೀನಿ ನೋಡ್ರಿ. ಅಂಡ್ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ನೋಡ್ರಿ, ಇಡೀ ನಮ್ಮ ಉತ್ತರ ಕರ್ನಾಟಕದಾಗಲ್ಲ ಇದು ನನ್ನ ಫಸ್ಟ್ ಚಾನಲ್ ಇದ್ದಿರಬಹುದು ಅಂತ ನನಗೆ ಅನಿಸ್ತದ. ಯಾಕಂತಂದ್ರಲ್ಲ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ಲಕತ್ತೀನಿ ನಾ. ಇದಕ್ಕಿಂತ ಮೊದಲು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ, ಬಟ್ ಅದನ್ನ ಕ್ಯಾಟಗರಿ ಅದಲ್ಲ, ಅದು ಚೇಂಜ್ ಮಾಡಕತ್ತೀನಿ. ಏನೇನಂತಂದ್ರೆ ಈಗ ಏನು ಮುಂದೆ ವಿಡಿಯೋ ಬರ್ತಲ್ಲ, ಏನು ಮುಂದೆ ಬರ ಏನು ವಿಡಿಯೋಸ್ಗಳೇನು ಅವಲ್ಲ, ಅವು ಓನ್ಲಿ ನಿಮಗೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಯೂಟ್ಯೂಬ್ ಒಳಗೆ ಹ್ಯಾಂಗ್ ಚಾನಲ್ ಮಾಡಬೇಕು, ಹ್ಯಾಂಗ್ ವಿಡಿಯೋಸ್ ಮಾಡಬೇಕು, ಅದರಲ್ಲಿ ನಮಗೆ ಯೂಟ್ಯೂಬ್ ಹ್ಯಾಂಗ್ ದುಡ್ಡು ಕೊಡ್ತದೆ, ಹ್ಯಾಂಗ್ ನಮಗೆ ರೊಕ್ಕ ಬರ್ತದೆ, ಹ್ಯಾಂಗಿಲ್ಲ ಹ್ಯಾಂಗ್ ಪೇಮೆಂಟ್ ಬರ್ತದೆ, ನಮ್ದು ಅಕೌಂಟ್ ಯೂಟ್ಯೂಬ್ ಹ್ಯಾಂಗ್ ಜಾಯಿನ್ ಮಾಡಬೇಕು, ಹ್ಯಾಂಗಿಲ್ಲ ಎಲ್ಲ 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 ನಿಮ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಏನು ಮಾಡ್ತಾ ಗೊತ್ತದ ನಿಮ್ಗೆ, ಇಲ್ಲಿ ಏನಂತಂದ್ರಲ್ಲ ಯೂಟ್ಯೂಬ್ ನಮ್ಗೆ ದುಡ್ಡು ಹೆಂಗೆ ಕೊಡ್ತದ, ಅದೊಂದು ಬಹಳ ಬಿಗ್ ಕ್ವಶನ್ ಅದ. ಯಾಕಂತಂದ್ರಲ್ಲ ಎಷ್ಟೋ ಈಗ ಇನ್ಫ್ಲುಯೆನ್ಸರ್ಸ್ ಹರ, ಎಷ್ಟೋ ಕ್ರಿಯೇಟರ್ ಹರ, ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡ್ತಾರೆ. ನಮ್ಮ ಬೀದರ್ ಸೈಡ್ ರೀ, ನಮ್ಮ ಬೀದರ್ ಡಿಸ್ಟಿಕ್ದಾಗ ಬೀದ ಭಾಳ ಜನ ಕ್ರಿಯೇಟರ್ ಹರ, ಬಟ್ ಅವ್ರು ಇನ್ಸ್ಟಾಗ್ರಾಮ್ದಾಗ ಭಾಳ ವಿಡಿಯೋ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ರೀ, ಯೂಟ್ಯೂಬ್ದಾಗ ಭೀ ಅವ್ರು ವಿಡಿಯೋ ಮಾಡ್ತಾರೆ, ಬಟ್ ಯೂಟ್ಯೂಬ್ನಿಂದ ಅರ್ನಿಂಗ್ ಅದ ಅಂತಲ್ಲ ಯಾರಿಗೆ ಗೊತ್ತಿಲ್ಲ. ಇದು ನನಗೆ ಹೆಂಗೆ ಗೊತ್ತಾಯ್ತು ಗೊತ್ತದ, ಅವ್ರಿಗೆ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತಾಯ್ತು ಗೊತ್ತದ. ನನಗೆ ಭಾಳ ಜನ ನನಗೆ ಡಿ ಎಮ್ ಮಾಡ್ಲಕತ್ತಾರ. ನಮ್ಮ ಬೀದರ್ ಡಿಸ್ಟಿಕ್ದವ್ರೆ ಯೂಟ್ಯೂಬ್ನಿಂದ ಹೆಂಗೆ ರೊಕ್ಕ ಸಿಗ್ತದ, ಯೂಟ್ಯೂಬ್ದಾಗ ಹ್ಯಾಂಗೆ ವಿಡಿಯೋ ಮಾಡಬೇಕು, ಯಾವ ಟೈಪ್ ವಿಡಿಯೋ ಮಾಡಬೇಕು, ಯಾವ ಟೈಪ್ ವಿಡಿಯೋ ಮಾಡ್ತಾರೆ ನಮ್ಮ ಅಕೌಂಟಿಗೆ ಅವ್ರು ರೊಕ್ಕ ಹಾಕ್ತಾರೆ, ನಮ್ಮ ಅಕೌಂಟ್ ಹೆಂಗೆ ಜಾಯಿನ್ ಮಾಡಬೇಕು, ಹ್ಯಾಂಗಿಲ್ಲ ಭಾಳ ಕೇಳಕತ್ತಾರೆ ರೀ. ಸೊ ನಾನು ನಿಮ್ಗೆ ಅದೇ ಡೌಟ್ ಕ್ಲಿಯರ್ ಮಾಡ್ಬೇಕಂತ ಏನಂತಂದ್ರೆ ನೋಡ್ರಿ, ಯೂಟ್ಯೂಬ್ದಾಗಲ್ಲ ಒಂದು ಕ್ರೈಟೀರಿಯಾ ಅಂತ ಇರ್ತದೆ ರೀ. ಏನಂತಂದ್ರಲ್ಲ ಸ್ಟಾರ್ಟಿಂಗ್ದಾಗ ನೀವು ವಿಡಿಯೋ ಮಾಡ್ಬೇಕಂತಲತ್ತೀರಿ. ಇವತ್ತೇ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತಲಕತ್ತಿರಲ್ಲ, ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಆಮೇಲಿಂದು ಅವ್ರದೊಂದು ಕ್ರೈಟೀರಿಯಾ ಇರ್ತದ, ಅವ್ರದೊಂದು ರೂಲ್ಸ್ ಇರ್ತದೆ ಯೂಟ್ಯೂಬ್ದು. ಏನಂತಂದ್ರಲ್ಲ ನೀವು ಒಂದು ವರ್ಷನಾಗಲ್ಲ 1000 ಸಬ್ಸ್ಕ್ರೈಬರು 4000 ಗಂಟೆ ವಾಚ್ ಅವರ್ ಅಂತ ಇರ್ತದ್ದು, ಅದು ಒಂದು ಕಂಪ್ಲೀಟ್ ಮಾಡ್ಬೇಕು. 4000 ಗಂಟೆ ವಾಚ್ ಅವರು ಅಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು. ನೀವು ಒಂದು ವರ್ಷ ಒಳಗೆ ನೀವು ಕಂಪ್ಲೀಟ್ ಗಿನ ಮಾಡಿದ್ರಲ್ಲ ಅವಾಗ ನಿಮ್ಮ ಚಾನಲ್ ಏನು ಅದಲ್ಲ ಅದು ಮೊನಿಟೈಸ್ ಆಗ್ತದೆ. ಅಂತಂದ್ರೆ ಮೊನಿಟೈಸೇಷನ್ ಆಟೋಮೆಟಿಕ್ಲಿ ಆಗಲ್ಲ, ಅದು ನೀವು ಮಾಡ್ಬೇಕಾಗ್ತದ. ಅವು ಏನೇನೋ ಡಾಕ್ಯುಮೆಂಟ್ಸ್ ಇರ್ತಾವ, ಅದು ಫಾರ್ಮ್ದಾಗ ಫಿಲ್ ಮಾಡ್ಬೇಕಾಗ್ತದ. ಅದು ಇಂಗ್ಲೀಷ್ ನಿಮಗೆ ಧೀರೆ 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 ಗೊತ್ತಾಯ್ತದ. ಬಟ್ ಅವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಗಿನ ಬಾದ್ ಗಿನ ಮತ್ತೆ ನೀವು ವಿಡಿಯೋಗಿನ ಹಾಕ್ಲತ್ತಾರಲ್ಲ, ವಿಡಿಯೋ ಹಾಕಿನ ಬಾದ್ ಏನಪ್ಪ ಅಂತಂದ್ರಲ್ಲ ನಿಮ್ದೇನೋ ವ್ಯೂಸ್ ಅವಲ್ಲ, ನಿಮ್ಮ ವಿಡಿಯೋ ಮ್ಯಾಗ ಜಾಸ್ತಿ ವ್ಯೂಸ್ ಬಂದಿಲ್ಲ, ಅಲ್ಲಿ ನಿಮ್ದೇನು ರೆವೆನ್ಯೂ ಅದಲ್ಲ, ನಿಮ್ದೇನು ಅರ್ನಿಂಗ್ ಅದಲ್ಲ, ನಿಮಗೇನು ದುಡ್ಡು ಅದಲ್ಲ, ಅಲ್ಲಿ ಯೂಟ್ಯೂಬ್ ನಿಮ್ಗೆ ಕೊಡ್ತದೆ. ನಿಮ್ಮ ವಿಡಿಯೋಸ್ ಮ್ಯಾಗಿನ ಜಾಸ್ತಿಗಿನ ವ್ಯೂಸ್ ಹೊಂಟಲ್ಲ ಅವಾಗ ನಿಮ್ಗೆ ದುಡ್ಡು ಕೊಡ್ತದೆ ಯೂಟ್ಯೂಬ್. ಇಲ್ಲ ಸಬ್ಸ್ಕ್ರೈಬರ್ಸು, ಲೈಕ್ಸು, ಕಮೆಂಟ್ಸು, ಶೇರು ಇವೆಲ್ಲ ಏನೂ ಮ್ಯಾಟ್ರ್ ಮಾಡಲ್ರಿ ಯೂಟ್ಯೂಬ್ದಾಗ. ಇದ್ರಲ್ಲಿ ಎಲ್ಲ ನಮಗೆ ರೊಕ್ಕ ಬರಲ್ಲ, ಸಬ್ಸ್ಕ್ರೈಬರು ಶೇರ್ಲಿಂದ ಎಲ್ಲ ರೊಕ್ಕ ಬರಲ್ಲ. ನಮ್ಗೆ ರೊಕ್ಕ ಇದೆಲ್ಲ ಬರ್ತದೆ ಗೊತ್ತು, ಅಲ್ಲಿ ಏನು ವ್ಯೂಸ್ ಬರ್ತಲ್ಲ ಯೂಟ್ಯೂಬ್ದಾಗ ನಾವು ವಿಡಿಯೋಸ್ ಮ್ಯಾಗ, ಆ ವ್ಯೂಸ್ಲಿಂದು ನಮಗೆ ದುಡ್ಡು ಸಿಗ್ತದ. ಅಂಡ್ ಇನ್ನೊಂದು ಮಾತು, ನಿಮ್ಮ ವಿಡಿಯೋಸ್ ಮ್ಯಾಗೆಲ್ಲ ಯೂಟ್ಯೂಬ್ ಏನದಲ್ಲ ಅಡ್ವರ್ಟೈಸಿಂಗ್ ಅಂತ ಇರ್ತಲ್ಲ ಗೊತ್ತದ ನಿಮಗೆ. ನಮ್ದು ಬೀದರ್ ಲ್ಯಾಂಗ್ವೇಜ್ ಏನಪ್ಪ ಅಂತಂದ್ರೆ ಅಡ್ವರ್ಟೈಸ್ ಏನೋ ಅಂತ, ಅದಕ್ಕೆ ಅಡ್ವರ್ಟೈಸಿಂಗ್ ಏನದಲ್ಲ ಅದು ನಡೆಸ್ತದ ನಮ್ಮ ವಿಡಿಯೋಸ್ ಮ್ಯಾಗ. ಆ ಅಡ್ವರ್ಟೈಸಿಂಗ್ ಥೊಡೆ ಸಿಗ್ತದೆ ನಮಗೆ ದುಡ್ಡು. ಅಂಡ್ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಸೆಕೆಂಡು ಏನು ವ್ಯೂಸ್ ಬರ್ತಲ್ಲ ಅದರಲ್ಲಿ ನಮಗೆ ಸ್ವಲ್ಪ ದುಡ್ಡು ಸಿಗ್ತದೆ. ಅಂಡ್ ಮಂತ್ಲಿ ನಿಮ್ ಪೇಮೆಂಟ್ ಮಾಡ್ತೀವಿ ಯೂಟ್ಯೂಬ್. ಮಂತ್ಲಿ ಏನಪ್ಪ ಅಂತಂದ್ರೆ 24 ತಾರೀಕಿಗೆ ನಿಮ್ಗೆ ಯೂಟ್ಯೂಬ್ ನಿಮ್ಗೆ ನಿಮ್ಮ ಅಕೌಂಟ್ದಾಗ ಏನು ಪೇಮೆಂಟ್ ಅದಲ್ಲ ನೀವು ವಿಡಿಯೋಸ್ ಮಾಡಿದ್ದು ಅದು ಸೆಂಡ್ ಮಾಡಾಕ್ತದೆ. ಸೊ ಹಿಂಗಿರ್ತದೆ ಅದು ಪ್ರೊಸೆಸರ್ ಅಂದ್ರೆ ಹಿಂಗದ ಯೂಟ್ಯೂಬ್. ಸೊ ಇದೇ ಟೈಪ್ ಗಿನ ನೀವು ಹಿಂಗೆ ಮಾಡ್ಲತ್ತಾರಲ್ಲ ಏನಪ್ಪ ಅಂತಂದ್ರೆ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಒಂದು ವರ್ಷನೊಳಗೆ. ಅಂಡ್ ಅವಾಗ ನಿಮ್ಮ ಚಾನಲ್ ನೀವು ಮೊನಿಟೈಸ್ ಮಾಡ್ಕೋಬೇಕು. ಮೊನಿಟೈಸ್ ಮಾಡಿನ ಬಾದ್ ಅವಾಗಿನ ನೀವು ಮತ್ತೆ ವಿಡಿಯೋಸ್ ಹಾಕ್ಲತ್ತಾರಲ್ಲ ಅವಾಗ ನಿಮ್ದೇನು ಅರ್ನಿಂಗ್ ಅದಲ್ಲ ಅವಾಗ ಸ್ಟಾರ್ಟ್ ಆಯ್ತದ. ಧೀರೆ 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 ಅಕೌಂಟ್ ಏನದಲ್ಲ ಗ್ರೋ ಆಗ್ತದ, ಜಾಸ್ತಿ ವ್ಯೂಸ್ ಬರ್ತಾವ. ಎಷ್ಟು ನೋಡ್ರಿ, ಜಾಸ್ತಿಗಿನ ವ್ಯೂಸ್ ಬಂದಲ್ಲ ಜಾಸ್ತಿ ಅರ್ನಿಂಗ್ ಆಯ್ತದ, ಕಮ್ಗಿನ ವ್ಯೂಸ್ ಬಂದಲ್ಲ ಕಮ್ ಅರ್ನಿಂಗ್ ಆಯ್ತದ. ಹಿಂಗೆ ಅದ ಯೂಟ್ಯೂಬ್ ದಿ. ನೀವ್ಗಿನ ಜಾಸ್ತಿ ಕೆಲಸ ಮಾಡಿದ್ರಿ, ದಿನ ನೀವು ಒಂದು 3-4 ವಿಡಿಯೋಗಿನ ಅಪ್ಲೋಡ್ ಮಾಡ್ತೀರಿ, ಅದ್ರೊಳಗೆ ಏನಪ್ಪ ಅಂತಂದ್ರೆ ಜಾಸ್ತಿ ನಿಮ್ಗೆ ವ್ಯೂಸ್ ಹೊಂಟವ ಅಂತಂದ್ರೆ ಜಾಸ್ತಿ ಅರ್ನಿಂಗ್ ಆಗ್ತದ. ಅಂಡ್ ದಿನ ನೀವು ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂಡ್ ನಿಮ್ಗೆ ವ್ಯೂಸ್ ಕಮ್ ಹೊಂಟಪ್ಪ ಅಂದ್ರೆ ಸ್ವಲ್ಪ ಮೀಡಿಯಮ್ದಾಗ ಏನು ಅರ್ನಿಂಗ್ ಆಗ್ತದೆ. ಸೊ ಈ ಟೈಪ್ ಅದ. ಅಂಡ್ ಮುಂದೆ ಇನ್ನ ನಿಮ್ಮನ್ನ ಎಲ್ಲ ಕಲಿಸ್ತೀನಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಹ್ಯಾಂಗ್ ಮಾಡಬೇಕು, ವಿಡಿಯೋಸ್ ಯಾವ ಟೈಪ್ ಮಾಡಬೇಕು, ಎಂಥ ಕ್ಯಾಟಗರಿ ವಿಡಿಯೋ ಮಾಡಬೇಕು, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಅವೆಲ್ಲ ಹ್ಯಾಂಗ್ ತುಂಬಬೇಕು, ಹ್ಯಾಂಗಿಲ್ಲ ಎಲ್ಲ ಟೈಪ್ ನೀವು ವಿಡಿಯೋ ಬರ್ತಾವ. ಏನಿಲ್ಲ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಮುಂದೆ ಬರುವಂಥ ವಿಡಿಯೋಸ್